ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಡೆವಿಲ್ ಸಿನಿಮಾ ರಿಲೀಸ್ಗೆ ಕೌಂಟೌನ್ ಸ್ಟಾರ್ಟ್ ಆಗಿರುವಂಥದ್ದು ಅಭಿಮಾನಿಗಳ ಸಂಭ್ರಮಕ್ಕೆ ಪಾರವೇ ಇಲ್ಲದಂತಾಗಿದೆ. ಅಫ್ಕೋರ್ಸ್ ಒಂದು ರೀತಿ ಬೇಜಾರಿದೆ, ದರ್ಶನ್ ಅವರು ಇವತ್ತು ನಮ್ಮ ಜೊತೆ ಇಲ್ಲ ಈ ಸಿನಿಮಾ ರಿಲೀಸ್ ವೇಳೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಅವರು ರೇಣುಕಾ ಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲಿನಲ್ಲಿರೋ ಕಾರಣ ಅಭಿಮಾನಿಗಳ ಜೊತೆ ಸಂಭ್ರಮ ಪಡೋಕ್ಕೆ ಆಗ್ತಾ ಇಲ್ಲ. ಆದರೆ ದರ್ಶನ್ ಅವರ ಸಿನಿಮಾನ ನಾವೇ ಸಂಭ್ರಮ ಪಡ್ತೀವಿ, ನಾವೇ ಥಿಯೇಟರ್ಗೆ ಸ್ವಾಗತ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಡಿ ಭಕ್ತಗಣ ರೆಡಿ ಆಗಿರುವಂಥದ್ದು. ನಾನೀಗ ಜೆ ಪಿ ನಗರದ ಸಿದ್ದೇಶ್ವರ ಥಿಯೇಟರಲ್ಲಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇಡೀ ಥಿಯೇಟರ್ನ ಬ್ಯಾನರ್ಸ್ಗಳಿಂದ ಮುಚ್ಚಿ ಹೋಗೋ ರೀತಿ ಒಂದು ರೀತಿ ಅಲಂಕಾರ ಮಾಡಿರುವಂಥದ್ದು. ಬ್ಯಾನರ್ಸ್ಗಳಿಂದಲೇ ಎಲ್ಲಿ ನೋಡಿದ್ರೂ ದರ್ಶನ್ ಅವರ ಬ್ಯಾನರ್ಗಳೇ ರಾರಾಜಿಸ್ತಿರುವಂಥದ್ದು. ಜೊತೆಗೆ ಕಟೌಟ್ ಕೂಡ ಹಾಕಲಾಗಿದೆ. ಇದು 50 ಅಡಿ ಕಟೌಟು. ದರ್ಶನ್ ಅವರು ಡೆವಿಲ್ ಲುಕ್ನಲ್ಲಿರೋ ಕಟೌಟನ್ನು ಥಿಯೇಟರ್ ಮುಂದೆ ಹಾಕಿರುವಂಥದ್ದು. ನಿಮಗೆ ಇಡೀ ಥಿಯೇಟರ್ ನೋಡ್ತಾ ಇದ್ದರೆ ದರ್ಶನ್ ಅವರ ಕಟೌಟ್ಗಳು ಮತ್ತು ಬ್ಯಾನರ್ಗಳೇ ಕಾಣಿಸುತ್ತೆ. ಅಭಿಮಾನಿಗಳು ಸಿಕ್ಕಾಪಟ್ಟೆ ಒಂದು ರೀತಿ ಜಾತ್ರೆ ಥರ ಈ ಒಂದು ಸಿನಿಮಾನ ಸೆಲೆಬ್ರೇಟ್ ಮಾಡೋಕ್ಕೆ, ಡೆವಿಲ್ ಉತ್ಸವ ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಬರೀ ಸಿದ್ದೇಶ್ವರ ಥಿಯೇಟರ್ ಅಷ್ಟೇ ಅಲ್ಲ, ಪಕ್ಕದಲ್ಲೇ ಇರೋ ಸಿದ್ಧಲಿಂಗೇಶ್ವರ ಥಿಯೇಟರಲ್ಲೂ ಅವತ್ತು ಇಡೀ ದಿನ ಡೆವಿಲ್ ಸಿನಿಮಾನೇ ಪ್ರದರ್ಶನ ಆಗ್ತಿರೋವಂಥದ್ದು. ಬೆಳಗ್ಗೆ ಅಂದರೆ ಈ ಗುರುವಾರ ಡಿಸೆಂಬರ್ 11ರ ಬೆಳಗ್ಗೆ 6 ಗಂಟೆಯಿಂದಲೇ ಈ ಥಿಯೇಟರ್ಗಳಲ್ಲಿ ಸಿನಿಮಾ ಪ್ರದರ್ಶನ ಆಗ್ತಿರೋವಂಥದ್ದು. ಈಗ ಆಲ್ರೆಡಿ ಎಲ್ಲ ಟಿಕೆಟ್ಸ್ ಕೂಡ ಸೋಲ್ಡ್ ಔಟ್ ಆಗಿರುವಂಥದ್ದು. 2 ಥಿಯೇಟರ್ಗಳ ಟಿಕೆಟ್ಗಳು ಈಗ ಆಲ್ರೆಡಿ 4 ಶೋ 5 ಶೋ ಏನಿರುತ್ತೆ ಆ ಎಲ್ಲ ಟಿಕೆಟ್ಗಳು ಕೂಡ ಈಗ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ ಅನ್ನೋ ಮಾಹಿತಿಯನ್ನು ಥಿಯೇಟರ್ ಅವರು ಹೇಳಿರುವಂಥದ್ದು. ಜೊತೆಗೆ ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಡೆವಿಲ್ ಉತ್ಸವವನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಫ್ಯಾನ್ಸು. ಯಾಕಂದರೆ ಇಲ್ಲಿ ಬರೀ ಬ್ಯಾನರ್ಸು, ಹೋರ್ಡಿಂಗ್ಸು ಮತ್ತು ಕಟೌಟ್ ಅಷ್ಟೇ ಅಲ್ಲ, ಇಲ್ಲಿ ದೇವರನ್ನು ಕೂಡ ಕರ್ಕೊಂಡು ಬರ್ತಿದ್ದಾರೆ. ಏನು ಗುರು ಶ್ರೀ ಚಾಮುಂಡೇಶ್ವರಿ ದೇವಿಯನ್ನು ಕರ್ಕೊಂಡು ಬಂದು ಇಲ್ಲಿ ಕೂರಿಸಲಾಗ್ತಾ ಇದೆ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಹೀಗಾಗಿ ಇಲ್ಲಿ ಒಂದು ರೀತಿ ದೇವಸ್ಥಾನದ ರೀತಿ ಸೆಟ್ ಹಾಕಲಾಗಿರುವಂಥದ್ದು. ಜೊತೆಗೆ DJ ಮ್ಯೂಸಿಕ್ ಇದೆ. ಇಲ್ಲಿ ಬಂದ ಫ್ಯಾನ್ಸ್ಗೆ ಅನ್ನದಾನ ಕೂಡ ಮಾಡಲಾಗ್ತಿದೆ. ಇನ್ನು ನಾಡಿದ್ದು ಬೆಳಗ್ಗೆ ಏನು ಇಲ್ಲಿ ಸ್ವೀಟ್ ಕೂಡ ಹಂಚಲಾಗ್ತಾ ಇದೆ ಸಿನಿಮಾ ನೋಡೋ ಪ್ರೇಕ್ಷಕರಿಗೆ. ಜೊತೆಗೆ ಅನ್ನದಾನವನ್ನು ಕೂಡ ಮಾಡಲಾಗ್ತಾ ಇದೆ. ಎಲ್ರಿಗೂ ಹೋಳಿಗೆ ಊಟವನ್ನು ಕೂಡ ದರ್ಶನ್ ಫ್ಯಾನ್ಸ್ ಇಲ್ಲಿ ಆರ್ಗನೈಸ್ ಮಾಡಿರುವಂಥದ್ದು. ಒಂದು ರೀತಿ ಹೇಳಬೇಕು ಅಂತ ಅಂದರೆ ದರ್ಶನ್ ಅವರ ಕರಿಯರ್ನಲ್ಲೇ ತುಂಬ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇರೋ ಸಿನಿಮಾ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರು ಇಲ್ಲದೆ ಇರೋ ಕಾರಣಕ್ಕೆ ಅಭಿಮಾನಿಗಳು ಅವ್ರು ಇಲ್ಲದೆ ಇದ್ದರೂ ಅವ್ರ ಸಿನಿಮಾನ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಈ ಒಂದು ಡೆವಿಲ್ ಸಿನಿಮಾನ ಒಂದು ಅದ್ಧೂರಿಯಾಗಿ ತೆರೆ ಮೇಲೆ ತರಬೇಕು ಅನ್ನೋ ಒಂದು ಕಾರಣಕ್ಕೆ ಫ್ಯಾನ್ಸ್ ಇಷ್ಟೊಂದು ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತಿರೋವಂಥದ್ದು. ಸೊ ದರ್ಶನ್ ಅವರು ಈಗ 2ನೇ ಬಾರಿ ಅಭಿಮಾನಿಗಳ ಜೊತೆ ಇಲ್ಲ. ಸಿನಿಮಾಗಳು ರಿಲೀಸ್ ಆಗಬೇಕಿದ್ರೆ, ಈ ಹಿಂದೆ ಸಾರಥಿ ಸಿನಿಮಾ ರಿಲೀಸ್ ಆಗಬೇಕಿದ್ರೂ ಕೂಡ ದರ್ಶನ್ ಅವರು ಫ್ಯಾನ್ಸ್ಗಳೊಟ್ಟಿಗೆ ಇರಲಿಲ್ಲ. ಈಗ ಡೆವಿಲ್ ಸಿನಿಮಾ ರಿಲೀಸ್ ಮಾಡಬೇಕಿದ್ರೂ ಕೂಡ ಫ್ಯಾನ್ಸ್ಗಳೊಟ್ಟಿಗೆ ಇಲ್ಲ. ಇನ್ನು ಕರ್ನಾಟಕದಾದ್ಯಂತ ಈ ಸಿನಿಮಾ 300ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಿರುವಂಥದ್ದು. ಸಾಕಷ್ಟು ಕಡೆ ಬೆಳಗ್ಗೆ 6 ಗಂಟೆಯಿಂದಲೇ ಶೋ ಸ್ಟಾರ್ಟ್ ಆಗ್ತಿದೆ. ಜೊತೆಗೆ ಎಲ್ಲ ಟಿಕೆಟ್ಸ್ಗಳು ಕೂಡ ಈಗ ಆಲ್ರೆಡಿ ಸೋಲ್ಡ್ ಔಟ್ ಆಗಿರುವಂಥದ್ದು. ಸೊ ಡೆವಿಲ್ ಸಿನಿಮಾ ಯಾವ ರೀತಿ ಥಿಯೇಟರ್ನಲ್ಲಿ ಸದ್ದು ಮಾಡುತ್ತೆ, ಸೊ ಬಾಕ್ಸ್ ಆಫೀಸ್ ಕಿಂಗ್ ಮತ್ತು ಬಾಕ್ಸ್ ಆಫೀಸ್ ಕಿಂಗ್ ಅನ್ನೋದನ್ನು ಪ್ರೂವ್ ಮಾಡ್ತಾರಾ ಅನ್ನೋದನ್ನು ಡಿಸೆಂಬರ್ 11ರವರೆಗೂ ಕಾದು ನೋಡಲೇಬೇಕು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.